ಎಲ್ಲರಿಗೂ ನಮಸ್ಕಾರ. 2026 ಅಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಕೃಷಿ ಹೇಗಿರಬಹುದು ಅಂತ ಯೋಚನೆ ಮಾಡಿದೀರಾ? ಟೆಕ್ನಾಲಜಿ ಒಂದೆಡೆ ಆದ್ರೆ ನಮ್ಮ ಹಳೆಯ ಪದ್ಧತಿಗಳು ಇನ್ನೊಂದೆಡೆ. ಇವೆರಡೂ ಸೇರಿ ನಮ್ಮ ಊಟದ ತಟ್ಟೆಯನ್ನೇ ಹೇಗೆ ಬದಲಾಯಿಸ್ಲಿವೆ? ಬನ್ನಿ ಇವತ್ತು ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನೋಡಿ, ಇದು ಬರೀ ಒಂದು ಪ್ರಶ್ನೆ ಅಷ್ಟೇ ಅಲ್ಲ, ಇದು ನಮ್ಮ ಮುಂದಿರೋ ಬಹುದೊಡ್ಡ ಚಾಲೆಂಜ್. ಒಂದು ಕಡೆ ಜನಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ, ಇನ್ನೊಂದು ಕಡೆ ಕ್ಲೈಮೇಟ್ ಚೇಂಜ್. ಇವೆಲ್ಲದರ ಮಧ್ಯೆ ಇಡೀ ಜಗತ್ತಿನ ಹೊಟ್ಟೆ ತುಂಬಿಸೋದು ಹೇಗೆ? ಆದರೆ ಇದಕ್ಕೆ ಉತ್ತರ ನಾವು ಎಲ್ಲೋ ಹುಡುಕೋದು ಬೇಕಾಗಿಲ್ಲ. ಅದು ನಮ್ಮ ಕಾಲ ಕೆಳಗೆ, ನಮ್ಮ ಹೊಲಗಳಲ್ಲೇ ಇದೆ. ಉತ್ತರ ಅಂದ್ರೆ ಇನ್ನೂ ಹೆಚ್ಚು ಜಮೀನ್ ಉಳುಮೆ ಮಾಡೋದಲ್ಲ, ಬದಲಾಗಿ ನಮ್ಮ ಹೊಲಗಳಲ್ಲೇ ಒಂದು ಸೈಲೆಂಟ್ ಟೆಕ್ನಾಲಜಿ ಕ್ರಾಂತಿ ನಡೀತಿದೆ, ಅದರ ಬಗ್ಗೆ. ಹಾಗಾದ್ರೆ ಮೊದಲು ಈ ಡಿಜಿಟಲ್ ಕ್ರಾಂತಿ ಬಗ್ಗೆನೇ ಮಾತಾಡೋಣ. ಕೃಷಿಯಲ್ಲಿ ಟೆಕ್ನಾಲಜಿ ಏನೆಲ್ಲ ಅದ್ಭುತಗಳನ್ನ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಡೇಟಾ ಅಂದ್ರೆ ಸುಮ್ಮನೆ ನಂಬರ್ಗಳಲ್ಲ, ಅದು ನಾಳೆ ನಾವು ಬೆಳೆಯೋ ಬೆಳೆಗೆ ಹಾಕೋ ಹೊಸ ಬೀಜ ಇದ್ದಾಗೆ. ಸರಿ, ಈ ಡಿಜಿಟಲ್ ಕೃಷಿ, ಡಿಜಿಟಲ್ ಅಗ್ರಿಕಲ್ಚರ್ ಅಂತೀವಲ್ಲ, ಅಂದ್ರೆ ನಿಜವಾಗ್ಲೂ ಏನು? ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಟೆಕ್ನಾಲಜಿಯನ್ನ ಬಳಸಿ ರೈತರಿಗೆ ಸರಿಯಾದ ಟೈಮಲ್ಲಿ ಸರಿಯಾದ ಇನ್ಫಾರ್ಮೇಷನ್ ಕೊಟ್ಟು ಅವರಿಗೆ ಸಹಾಯ ಮಾಡೋದು ಅಷ್ಟೇ. ಇದರಿಂದಾಗೋ ಲಾಭ ಬರೀ ಹೆಚ್ಚು ಬೆಳೆ ತೆಗೆಯೋದು ಮಾತ್ರ ಅಲ್ಲ ನೋಡಿ, ಇದರಿಂದ ನಮ್ಮ ಆಹಾರ ಭದ್ರತೆ ಹೆಚ್ಚಾಗುತ್ತೆ, ರೈತರ ಆದಾಯ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಇದು ಇಡೀ ದೇಶದ ಆರ್ಥಿಕತೆಗೆ ಒಂದು ದೊಡ್ಡ ಬೂಸ್ಟ್ ಕೊಡುತ್ತೆ. 73%. ಯೋಚನೆ ಮಾಡಿ ನೋಡಿ, ಇದು ಎಷ್ಟು ದೊಡ್ಡ ಸಂಖ್ಯೆ ಅಂತ. ಅಂದ್ರೆ ಸರಿಯಾದ ಡಿಜಿಟಲ್ ಟೂಲ್ಸ್ ಬಳಸಿದ್ರೆ ಸಣ್ಣ ಹಿಡುವಳಿದಾರ ರೈತರು ಕೂಡ ತಮ್ಮ ಇಳುವರಿಯನ್ನ ಇಷ್ಟೊಂದು ಹೆಚ್ಚಿಸ್ಕೋಬಹುದು. ಇದು ಲಕ್ಷಾಂತರ ಕುಟುಂಬಗಳ ಜೀವನವನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ. ಇನ್ನು ಇದರ ಆರ್ಥಿಕ ಲಾಭದ ಬಗ್ಗೆ ಹೇಳೋದಾದ್ರೆ ಅದು ನಿಜಕ್ಕೂ ದೊಡ್ಡದು. 2033ರ ಹೊತ್ತಿಗೆ ಡೆವಲಪಿಂಗ್ ದೇಶಗಳಲ್ಲಿ ಡಿಜಿಟಲ್ ಕೃಷಿ ಒಂದೇ ವರ್ಷಕ್ಕೆ ಬರೋಬ್ಬರಿ $450 ಬಿಲಿಯನ್ ಮೌಲ್ಯವನ್ನ ಸೃಷ್ಟಿಸಬಹುದಂತೆ. ಅಂದ್ರೆ ಇದು ಕೃಷಿ ಕ್ಷೇತ್ರದ ಇಡೀ ಅರ್ಥವ್ಯವಸ್ಥೆಯನ್ನೇ ಬದಲಾಯಿಸ್ಬಿಡುತ್ತೆ. ಸರಿ, ಈ ಡಿಜಿಟಲ್ ಕ್ರಾಂತಿಗೆ ಕಾರಣ ಆಗ್ತಿರೋ ಆ ಟೆಕ್ನಾಲಜಿಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಈ 6 ಟ್ರೆಂಡ್ಗಳು ಕೃಷಿಯ ಭವಿಷ್ಯವನ್ನ ನಿರ್ಧರಿಸಲಿವೆ. ಹಾಕಿದ ದುಡ್ಡಿಗೆ ಒಳ್ಳೆ ರಿಟರ್ನ್ಸ್ ಕೊಡೋ ಟೆಕ್ನಾಲಜಿ ಇರ್ಬೋದು, ಹೊಲದಲ್ಲೇ ನಿಂತು ಸಲಹೆ ಕೊಡೋ AI ಇರ್ಬೋದು, ಅಥವಾ ಎಲ್ಲವನ್ನೂ ಒಂದಕ್ಕೊಂದು ಕನೆಕ್ಟ್ ಮಾಡೋ ವ್ಯವಸ್ಥೆ. ಇವೆಲ್ಲವೂ ಇದರಲ್ಲಿ ಸೇರಿವೆ. ಇಲ್ಲಿರೋ ಮಾತು ಬಹಳ ಮುಖ್ಯ. ಅಂದ್ರೆ ಕೃಷಿಯಲ್ಲಿ AIನ ಕೆಲಸ ಬರೀ ಡೇಟಾ ಅನಾಲಿಸಿಸ್ ಮಾಡೋದಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳಕ್ಕೆ ರೈತರಿಗೆ ಸಹಾಯ ಮಾಡೋದು. ಸೊ ಇಲ್ಲಿ ಮುಖ್ಯವಾದ ಬದಲಾವಣೆ ಏನಂದ್ರೆ, ಹಿಂದೆ ಏನಾಯಿತು ಅಂತ ನೋಡೋದನ್ನ ಬಿಟ್ಟು ಮುಂದೆ ಏನ್ ಮಾಡಬೇಕು, ಯಾವಾಗ ಮಾಡಬೇಕು ಅನ್ನೋದರ ಕಡೆಗೆ ಗಮನ ಕೊಡೋದು. ಇದೇ ನೋಡಿ ಮಾಡರ್ನ್ ಅಗ್ರಿಟೆಕ್ನ ನಿಜವಾದ ಪವರ್. ಆದ್ರೆ ಒಂದ್ ನಿಮಿಷ, ಕೃಷಿಯ ಭವಿಷ್ಯ ಅಂದ್ರೆ ಬರೀ ಟೆಕ್ನಾಲಜಿ, ಮೆಷೀನ್ ಅಷ್ಟೇನಾ? ಖಂಡಿತ ಇಲ್ಲ. ಟೆಕ್ನಾಲಜಿಯನ್ನ ಪ್ರಕೃತಿ ಜೊತೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದ್ರಲ್ಲೂ ಇದೆ. ಇಲ್ಲಿಗೆ ಪುನರುತ್ಪಾದಕ ಕೃಷಿ ಅಥವಾ ರೀಜನರೇಟಿವ್ ಅಗ್ರಿಕಲ್ಚರ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಇದರ ಉದ್ದೇಶ ಬೆಳೆ ಬೆಳೆಯೋದು ಮಾತ್ರ ಅಲ್ಲ, ಭೂಮಿಯನ್ನ ಹಾಳ್ಮಾಡೋದು ಬಿಟ್ಟು ಅದನ್ನ ಮತ್ತೆ ಸರಿಪಡಿಸೋದು, ಮುಖ್ಯವಾಗಿ ಮಣ್ಣಿನ ಆರೋಗ್ಯವನ್ನ ಮತ್ತೆ ಚೆನ್ನಾಗಿ ಮಾಡೋದು. ಇವೆರಡರ ನಡುವಿನ ವ್ಯತ್ಯಾಸ ನೋಡಿದ್ರೆ ಗೊತ್ತಾಗುತ್ತೆ ನಾವು ಎಷ್ಟು ದೊಡ್ಡ ಬದಲಾವಣೆಯತ್ತ ಹೋಗ್ತಿದೀವಿ ಅಂತ. ಬರೀ ಹೆಚ್ಚು ಇಳುವರಿ ಅನ್ನೋ ಗುರಿಯಿಂದ ಇಡೀ ಪರಿಸರ ವ್ಯವಸ್ಥೆಯ ಆರೋಗ್ಯವೇ ನಮ್ಮ ಗುರಿ ಅನ್ನೋ ಕಡೆಗೆ. ಈ 5 ಸಿಂಪಲ್ ಪ್ರಿನ್ಸಿಪಲ್ಸ್ ಇದೆಯಲ್ಲ, ಇವೇ ಪುನರುತ್ಪಾದಕ ಕೃಷಿಯ ಮೂಲ. ಮಣ್ಣನ್ನ ಜೀವಂತವಾಗಿಡೋಕ್ಕೆ, ನಮ್ಮ ಪರಿಸರವನ್ನ ಕಾಪಾಡೋಕ್ಕೆ ಇವು ಸಹಾಯ ಮಾಡ್ತವೆ. ಸರಿ, ಟೆಕ್ನಾಲಜಿ, ಹೊಸ ಪದ್ಧತಿಗಳು ಎಲ್ಲವೂ ಚೆನ್ನಾಗೇ ಇದೆ, ಆದ್ರೆ ಎಲ್ಲವೂ ಅಂದುಕೊಂಡಷ್ಟು ಸುಲಭವಾಗಿಲ್ಲ. ಕೃಷಿ ಕ್ಷೇತ್ರಕ್ಕೆ ಕೆಲವು ದೊಡ್ಡ ಸವಾಲುಗಳು ಕೂಡ ಎದುರಾಗಿವೆ. ಅದೇನು ಅಂತನೂ ನೋಡೋಣ. ಮೊದಲನೇದಾಗಿ, ಜಾಗತಿಕವಾಗಿ ಆರ್ಥಿಕ ಬೆಳವಣಿಗೆ ನಿಧಾನ ಆಗ್ತಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆ ಕಡಿಮೆ ಆಗಬಹುದು. ಇದರ ನೇರ ಹೊಡೆತ ಬೀಳೋದು ರೈತರ ಮೇಲೆ. ಇನ್ನೊಂದು ದೊಡ್ಡ ತಲೆನೋವು ಅಂದ್ರೆ ಅಸ್ಥಿರ ಮಾರುಕಟ್ಟೆಗಳು. ಇವತ್ತು ಒಂದು ವ್ಯಾಪಾರ ನೀತಿ ಇದ್ರೆ ನಾಳೆ ಇನ್ನೊಂದು. ಇದರಿಂದ ಸೋಯಾಬೀನಂತಹ ಮುಖ್ಯ ಬೆಳೆಗಳ ಬೆಲೆಗಳಲ್ಲಿ ಭಾರಿ ಏರಿಳಿತ ಆಗತ್ತೆ. ರೈತರಿಗೆ ಮುಂದೆ ಏನೋ ಅನ್ನೋ ಭಯ ಶುರುವಾಗತ್ತೆ. ಬಹುಶಃ ಇವೆಲ್ಲಕ್ಕಿಂತ ದೊಡ್ಡ ಸವಾಲಂದ್ರೆ ಅದು ಕ್ಲೈಮೇಟ್ ಚೇಂಜ್. ಲಾನಿನಾ ಅಂತ ಹವಾಮಾನದ ವಿಚಿತ್ರ ವರ್ತನೆಗಳು ಶುರುವಾದ್ರೆ ಜಗತ್ತಿನ ಪ್ರಮುಖ ಕೃಷಿ ಪ್ರದೇಶಗಳಲ್ಲಿ ಬೆಳೆಗಳು ಸಂಪೂರ್ಣ ಹಾಳಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳೋದಾದ್ರೆ, ನಿಧಾನ ಆಗ್ತಿರೋ ಆರ್ಥಿಕತೆ, ಟ್ರೇಡ್ ಪಾಲಿಸಿಗಳ ಗೊಂದಲ, ಅನಿರೀಕ್ಷಿತ ಹವಾಮಾನ, ಗೊಬ್ಬರದಂತಹ ವಸ್ತುಗಳ ಬೆಲೆ ಏರಿಕೆ ಇವೆಲ್ಲವೂ ಸೇರಿ 2026ರ ಕೃಷಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಪರೀಕ್ಷೆಯನ್ನೇ ಒಡ್ಡಿವೆ.
ಹಾಗಾದ್ರೆ ಇಷ್ಟೆಲ್ಲ ಸವಾಲುಗಳ ಮಧ್ಯೆ ಒಂದು ಒಳ್ಳೆ ಭವಿಷ್ಯವನ್ನ ಕಟ್ಕೊಳ್ಳೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಅದಕ್ಕೆ ಬೇಕಾಗಿರೋದು ಒಂದು ಸರಿಯಾದ ಪ್ಲಾನ್, ಒಂದು ನೀಲನಕ್ಷೆ. ಇದನ್ನೇ ಡಿಜಿಟಲ್ ಅಗ್ರಿಕಲ್ಚರ್ ರೋಡ್ ಮ್ಯಾಪ್ ಅಥವಾ ಚಿಕ್ಕದಾಗಿ DAR ಅಂತ ಕರೀತಾರೆ. ಇದು ಸುಮ್ಮನೆ ಒಂದು ರಿಪೋರ್ಟ್ ಅಲ್ಲ, ಬದಲಾಗಿ ಒಂದು ದೇಶ ತನ್ನ ಕೃಷಿ ವ್ಯವಸ್ಥೆಯನ್ನ ಡಿಜಿಟಲ್ ಯುಗಕ್ಕೆ ತಕ್ಕಂತೆ ಬದಲಾಯಿಸಲು ಫಾಲೋ ಮಾಡಬೇಕಾದ ಒಂದು ಸ್ಟೆಪ್ ಬೈ ಸ್ಟೆಪ್ ಗೈಡ್. ಮತ್ತು ಇದನ್ನ ಮಾಡೋಕ್ಕೂ ಒಂದು ಸ್ಪಷ್ಟವಾದ ಪ್ರೋಸೆಸ್ ಇದೆ. ಮೊದಲು ಈಗಿನ ಪರಿಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು, ಆಮೇಲೆ ನಮ್ಮ ಗುರಿ ಏನು ಅಂತ ನಿರ್ಧರಿಸೋದು, ಕೊನೆಗೆ ಅದನ್ನ ಹೇಗೆ ಜಾರಿಗೆ ತರೋದು ಅಂತ ಪ್ಲಾನ್ ಮಾಡೋದು. ಹೀಗೆ ಇದು ಒಂದು ವ್ಯವಸ್ಥಿತವಾದ ದಾರಿ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮತ್ರ ಒಂದು ಸರಿಯಾದ ಬ್ಲೂಪ್ರಿಂಟ್ ಇದ್ರೆ ಟೆಕ್ನಾಲಜಿಯ ಶಕ್ತಿ ಮತ್ತು ನಮ್ಮ ಹಿರಿಯರ ಸಾಂಪ್ರದಾಯಿಕ ಜ್ಞಾನ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ನಮ್ಮೆಲ್ಲರಿಗೂ ಒಂದು ಸುರಕ್ಷಿತವಾದ ಭವಿಷ್ಯವನ್ನ ಬೆಳೆಯೋಕೆ ಸಾಧ್ಯ ಆಗತ್ತಾ? ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.